ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನಾವು ಚಪ್ಪಲಕ್ಕೆ ಮಾರ್ರೆ ಏನು ಫ್ರೆಂಡ್ಸ್. ಇದು 25 kgದು ಬಿರಿಯಾನಿ ಮಾಡ್ತಾ ಇದ್ದೀವಿ. ಏನಿಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀವಿ. ಇಷ್ಟು ದಿನ ವಿಡಿಯೋ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ. ಇವಾಗಿಂದ ಕಂಟಿನ್ಯೂ ಮಾಡ್ತೀವಿ ಎಲ್ಲ ವೀಡಿಯೋಸು. ನೋಡಿ ಪಾತ್ರೆ ತೋರಿಸಿ ಸರ್. ನಿಗಿನಿಗ ಅಂತ ಇದೆಯಲ್ಲ, ಬೆಂಕಿ ನೋಡ್ತಾ ಇದ್ದೀರಲ್ಲ. ಇದು ಮಾಡ್ತಾ ಇರೋ ವಿಶೇಷ ಏನಂದರೆ ರಂಜಾನ್ ಇದೆ ಅಲ್ಲ, ರಂಜಾನಲ್ಲಿ ಉಪವಾಸ ಇರ್ತಾರಲ್ಲ ತುಂಬ ಜನ ಅಂಥವ್ರಿಗೆ ಮತ್ತು ನಮ್ಮ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ಹಂಚೋಣ ಅಂದ್ಬಿಟ್ಟು ಈ ಕಾರ್ಯಕ್ರಮ ಸತ್ಪೂರ್ಣವಾಗಿ ಯಶಸ್ವಿಗೊಳ್ಳಬೇಕಂತ ನೀವು ಸ್ವಲ್ಪ ಕೋರ್ಕೊಳ್ಳಿ. ಮೊದಲನೇದಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಬೇಕು. ಬೆಂಕಿ ಕಾಳುಗಳು ಬೇರೆ ಸುತ್ತಾ ಇದೆ, ಆದರೆ ಚಪ್ಪಲಿಗಳು ಹಾಕಲ್ಲ. ಯಾಕಂದರೆ ಇದು ಪ್ರಸಾದಕ್ಕೋಸ್ಕರ ಅಲ್ಲ, ಅದಕ್ಕೆ. ಫ್ರೆಂಡ್ಸ್, ಇವಾಗ ಗೋಲ್ಡನ್ ಫ್ರೈ ಆಗ್ತಾ ಐತೆ ನೋಡಿ. ಇದು ಈರುಳ್ಳಿ ಎಲ್ಲನೂ ನೋಡಿ ನಿಗಿನಿಗ ಅಂತ ಐತೆ ಎಲ್ಲನೂ. ಇನ್ನೂ ಸ್ವಲ್ಪ ಹಾಕಬೇಕು. ಇದು ಸ್ವಲ್ಪ ಆದಮೇಲೆ ಮಸಾಲೆ ಐಟಮ್ ಹಾಕ್ತೀವಿ. ಫ್ರೆಂಡ್ಸ್, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ, ಇನ್ನೊಂದು ಕಪ್ಪು. ಇನ್ನೊಂದು ಅರ್ಧ. ಇದು ಹಾಕಿದ್ಮೇಲೆ ಚೆನ್ನಾಗಿ ಅಲರ್ಸ್ಬೇಕಿಲ್ಲ ಅಂದರೆ ಹೋಗುತ್ತದೆ. ಇವಾಗ ಈರುಳ್ಳಿ ಎಲ್ಲ ಗೋಲ್ಡ್ ಕಲರ್ ಹಿಂಗೆ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಂಗೆ ಹಾಕೊಂಡು ರೋಸ್ಟ್ ಮಾಡಬೇಕು. ಯಾಕಂದರೆ ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ, ಅದಕ್ಕೆ. ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಹಿಂಗೆ ಕ್ಲೀನಿಗೆ ರುಬ್ಕೊಬೇಕು. ಈ ಕಲರ್ ಖಾರದ ಪುಡಿ, ಖಾರ ಜಾಸ್ತಿ ಇರುತ್ತಿದ್ದು. ಟೊಮಾಟೊ, ಪುದೀನ, 2 ಸ್ಪೂನ್ ಅರ್ಶಿನ ಪುಡಿ ಹಾಕ್ಬೇಕು. ಹಿಂಗೆ ಎಲ್ಲ ಪ್ಯಾಕೆಟ್ ಪೂರ್ತಿ ಹಾಕ್ಬಿಡ್ಬೇಕು. ಮಸಾಲೆ ಎಲ್ಲ ಹಂಗೆ ಕುದೀತಾ ಇರಬೇಕು. ಆವಾಗ ನೋಡಿ ಚಿಕನ್ ಹಿಂಗೆ ಹಾಕಬೇಕು. ಕಲ್ಲುಪ್ಪು ರುಚಿಗೆ ತగ్గಷ್ಟು ಹಾಕ್ಬಿಡ್ಬೇಕು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅಲ್ಲಾಡ್ತಾ ಇರಬೇಕು. ಲಿಂಬೆಹಣ್ಣು ರಸ ಇದರಲ್ಲಿ ಹಿಂಗೆ ತೋರಿಸ್ಕೊಬೇಕು. ಯಾಕಂದರೆ ಬೀಜಗಳು ಹೊರಟೋಗುತ್ತೆ ಮತ್ತೆ. ಧನಿಯಾ ಪೌಡ್ರು ಹಾಕ್ಬಾರ್ದು.
ಬಿರಿಯಾನಿ ಮಾಡೋದು ತುಂಬ ಈಸಿ, ನಿಮ್ಮ ಮನೇಲೂ ನೀವು ಮಾಡ್ಕೊಬೋದು. ಕುದಿತಾ ಇರೋವಾಗ ಇದು ಇಳಿಸ್ಕೊಬೇಕು, ಯಾಕಂದರೆ ಅಕ್ಕಿ ಬೇಯಿಸ್ಕೊಳಕ್ಕೆ. ಇವಾಗ ಅಕ್ಕಿ ಇದಕ್ಕೆ ನೀರು ಕೇಸರಿಗಲ್ಲೇ ಹಿಂಗೆ ನೆನೆಸ್ಕೊಂಡು ಇಟ್ಕೊಂಡಿರ್ಬೇಕು. ಮತ್ತು ಒಂದು ಈ ಥರ ಪುಟ್ಟಿಯಲ್ಲಿ ಹಾಕ್ಕೊಂಡು ಸೋರಿಸ್ಕೊಬೇಕೆಲ್ಲನೂ, ನೀರೆಲ್ಲನೂ. ಸೋರಿಸಿರೋ ಅಕ್ಕಿನ ಹಿಂಗೆ ಎತ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಹಾಕ್ಕೊಬೇಕಿತ್ತು. ಮತ್ತೆ ಹಂಗೆ ಮತ್ತೆ ಇಕ್ಬೇಕು ಮೇಲೆ. ಇವಾಗ ಇದು ಇನ್ನೊಂದು ಸತಿ ಫುಲ್ಲು ಕುದಬೇಕು, ಅವಾಗಿಂದ ರೈಸ್ ಹಾಕಬೇಕು. ಹಾಗೆ ಇವಾಗ ರೈಸ್ ಎತ್ಕೊಂಡು ಹಾಕೋಣ. ರೈಸ್ ಎಲ್ಲ ಹಿಂಗೆ ಹಾಕ್ಬೇಕು. ನಿಗ ಅಂತ ಐತೆ. ಇಷ್ಟು ಆದ್ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಗೆ ಬಿಡಬೇಕು, ಯಾಕಂದರೆ ಇದೆಲ್ಲ ಚೆನ್ನಾಗಿ ದಮ್ ಆಗಬೇಕಲ್ಲ ಅದಕ್ಕೆ. ನೋಡಿ ಇವಾಗ GRB ತುಪ್ಪ ಹಾಕ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ಇವಾಗೆಲ್ಲ ರೆಡಿ ಆಯಿತು. ಹೆಂಗಿದೆ ಅಂತ ನೋಡೋಣ ಬಿರಿಯಾನಿ. ನಿಗ ಅಂತ ಇದ್ದೆ. ಫಸ್ಟ್ ಕ್ಲಾಸ್ ಒನ್ ಮೋರ್ ಅನ್ಬೇಕು, ಏನಂದರೆ ಅನ್ನಕ್ಕಾಗಲ್ಲ, ಯಾಕಂದರೆ ಪ್ರಸಾದ ಎಲ್ಲರಿಗೂ ಕೊಡೋದು. ಇವಾಗ ಪ್ಯಾಕಿಂಗ್ ಮಾಡೋಣ ಬನ್ನಿ. ಫ್ರೆಂಡ್ಸ್ ಇವಾಗ ಪ್ಯಾಕಿಂಗ್ ಮಾಡೋಣ.